ಬಿಜೆಪಿ ಪಕ್ಷದವರು ಸುಳ್ಳುಗಳನ್ನ ಬಿತ್ತುವುದು, ಕಾರ್ಯಕ್ರಮಗಳ ಬಗ್ಗೆ ಅನುಮಾನಗಳನ್ನ ಹುಟ್ಟಿಸೋದಕ್ಕೆ, ಶಂಕೆಗಳನ್ನ ಮೂಡಿಸೋದಕ್ಕೆ ಪ್ರಯತ್ನದ ಜೊತೆಗೆ ಭಾವನಾತ್ಮಕವಾಗಿರ್ತಕ್ಕಂಥ ವಿಷಯಗಳನ್ನ ಮಾತ್ರ ಚರ್ಚಿಸ್ತಾ ಒಂದು ರೀತಿ ಪ್ರಚಾರ ಭಾಷಣಗಳು, ಚುನಾವಣಾ ಪ್ರಚಾರ ಭಾಷಣಗಳು, ಭಾಷಣ ಸ್ಪರ್ಧೆ ಇದ್ದಂತೆ ಯಾವುದೂ ವಾಸ್ತವಿಕ ಸತ್ಯವನ್ನ ಗಮನಿಸದೆ ಇವತ್ತು ನಮ್ಮ ವಿರೋಧ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನವರು ನಮ್ಮ ಸಾಧನೆಗಳು, ಹಿಂದಿನ ಮನಮೋಹನ್ ಸಿಂಗ್ ಇದ್ದಂತಹ ಸಂದರ್ಭದಲ್ಲಿ ಸಾಧನೆಗಳಿರಲಿ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 10 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಾಧನೆಗಳಿರಲಿ, ಈ ಸಾಧನೆಗಳನ್ನ ನಮ್ಮ ಗಮನದಲ್ಲಿ ಇಟ್ಕೊಂಡು ಜನರ ಬದುಕಿನ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ಈ ಚುನಾವಣೆ ಭಾವನೆ ಹಾಗೂ ಬದುಕಿನ ಮಧ್ಯೆ ನಡೆದಿರುವಂತಹ ಚುನಾವಣೆ. ಬದುಕಿಗೆ ಸಂಬಂಧಿಸಿದ ಹಾಗೆ ಕಾಂಗ್ರೆಸ್ ಪಕ್ಷ ಕಳೆದ 10 ತಿಂಗಳಲ್ಲಿ ಪಂಚ ಗ್ಯಾರಂಟಿಗಳನ್ನ ನೀಡುವುದರ ಮೂಲಕ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ರಾಜ್ಯಕ್ಕೆ ನೀಡಿ ಐತಿಹಾಸಿಕವಾಗಿರ್ತಕ್ಕಂಥ ದಾಖಲೆಯನ್ನ ಮಾಡಿದ್ದೇವೆ. ತಮ್ಮೆಲ್ಲರಿಗೆ ಅತ್ಯಂತ ಸಂತೋಷ ಅನ್ನಿಸ್ತದೆ ನೋಡಿ. ಪಂಚ ಗ್ಯಾರಂಟಿಗಳ ಮೂಲಕ ನಾವು ಕಾಂಗ್ರೆಸ್ ಸರ್ಕಾರದವರು ರಾಜ್ಯದಲ್ಲಿ 1,10,00,000 ಬಡ ಕುಟುಂಬಗಳನ್ನ ಬಡತನ ರೇಖೆಯಿಂದ ಮೇಲೆತ್ತುವುದರ ಮುಖಾಂತರ ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರದಲ್ಲಿ ಜಾಗತಿಕ ದಾಖಲೆಯನ್ನು ಮಾಡಿದ್ದೇವೆ ಅನ್ನೋದು ತಪ್ಪು ಆಗಲಿಕ್ಕೆ. 1,10,00,000 ಬಡ ಕುಟುಂಬಗಳನ್ನ ನಾವು ಬಡತನ ರೇಖೆಯಿಂದ ಮೇಲೆತ್ತಿದ್ದೇವೆ. ಶಕ್ತಿ ಯೋಜನೆ ನಮ್ಮ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. 163.52 ಕೋಟಿ 163.52 crore people have taken advantage of this scheme. ಅಷ್ಟು 163.52 ಕೋಟಿ ಮಹಿಳೆಯರು ಈ ಒಂದು ಯೋಜನೆಯ ಪ್ರಯೋಜನ ಪಡೆದು ಪ್ರವಾಸ ಮಾಡಿದ್ದಾರೆ. ಸುಮಾರು 3,909 ಕೋಟಿ ರೂಪಾಯಿಯನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕಾಗಿ ಖರ್ಚು ಮಾಡಿದ್ದೇವೆ. ಗೆಳೆಯರೆ, ಗೃಹಜ್ಯೋತಿ ಯೋಜನೆ ನಮ್ಮ ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಸಾಹೇಬ್ ಬಂದಿದ್ದಾರೆ, ಅವರನ್ನು ಸಂದರ್ಭದಲ್ಲಿ ಬರಮಾಡ್ತಾರೆ. ಗೆಳೆಯರೆ, ಈ ಗೃಹಜ್ಯೋತಿ ಸ್ಕೀಮ್ ಒಳಗೆ ಟೋಟಲ್ ರಿಜಿಸ್ಟರ್ಡ್ ಮೀಟರ್ ಓನರ್ಸ್ 1,66,00,000 ರಿಜಿಸ್ಟರ್ ಮಾಡಿಕೊಂಡವರು. ಅದರಲ್ಲಿ 1,60,00,000 ಕುಟುಂಬಗಳಿಗೆ ನಾವು ಈಗಾಗಲೇ ಈ ಸ್ಕೀಮಿನ ಪ್ರಯೋಜನವನ್ನ ನೀಡಿದ್ದೇವೆ. ಇದರಲ್ಲಿ 3,644 ಕೋಟಿ ರೂಪಾಯಿ ನಾವು ವೆಚ್ಚ ಮಾಡಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಮತ್ತೊಂದು ಯೋಜನೆ. 1,23,00,000 ಕುಟುಂಬಗಳು ರಿಜಿಸ್ಟರ್ಡ್ ಬೆನಿಫಿಷರೀಸ್ ನಮಗೆ ಈ ಯೋಜನೆಯ ಪ್ರಯೋಜನ ಆಗಬೇಕು ಅಂತ ಹೇಳಿ ರಿಜಿಸ್ಟರ್ ಮಾಡಿಕೊಂಡವರು 1,23,00,000. ಅದರಲ್ಲಿ 1,21,00,000
ಜನರಿಗೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿ ಡಿಬಿಟಿ ಮುಖಾಂತರ ಮುಗಿಸುವಂತದ್ದು ಆಗಿದೆ. ಅಂದ್ರೆ ಇಲ್ಲಿಯವರೆಗೆ 17,500 ಕೋಟಿ ರೂಪಾಯಿಯನ್ನು 17,500 crores ನಾವು ಇದಕ್ಕಾಗಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ. ಅಷ್ಟನ್ನ ಡಿಬಿಟಿ ಮುಖಾಂತರ ಜನರಿಗೆ ಮುಟ್ಟಿದ್ದೇವೆ. ಅನ್ನಭಾಗ್ಯ, ಈ ಅನ್ನಭಾಗ್ಯ ಯೋಜನೆ ರಾಜ್ಯದ 4,40,00,000 ಜನರಿಗೆ ಪ್ರಯೋಜನ ನೀಡ್ತಾ ಇದೆ. 1,28,00,000 ಕುಟುಂಬಗಳು, 1,28,00,000 ಕುಟುಂಬಗಳಿಗೆ ನಾವು ಈಗಾಗಲೇ ಈ ಅನ್ನ ಭಾಗ್ಯದ ಪ್ರಯೋಜನ ನೀಡಿ 44,411 ಕೋಟಿ ರೂಪಾಯಿಯನ್ನ ಇದಕ್ಕಾಗಿ ವೆಚ್ಚ ಮಾಡಿದ್ದೇವೆ. ಇವತ್ತಿಗೆ ನಿಮಗೆ ಗೊತ್ತಿದ್ದಾಗೆ ಜನವರಿಯಿಂದ ಪ್ರಾರಂಭ ಆಯಿತು. 1,38,000 ಯುವಕರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ 16,09,00,000 ರೂಪಾಯಿಯನ್ನ 9 ಲಕ್ಷ ರೂಪಾಯಿಯನ್ನ ಇದಕ್ಕಾಗಿ ನಾವು ವ್ಯಯ ಮಾಡಿದ್ದೇವೆ. ಇದು ನಾವು ಮಾಡಿರ್ತಕ್ಕಂಥ ಸಾಧನೆ. ಈ ಸಾಧನೆ ಎಂಥದ್ದು ಅಂದ್ರೆ for the first time in the history of administration of any government, ಪ್ರಯೋಜನದಾರರಿಗೆ ಯಾರದೂ ಶೋಷಣೆ ಇಲ್ಲದೆ ನೇರವಾಗಿ ಅವರಿಗೆ ಎಷ್ಟು ಮುಟ್ಟಬೇಕಾಗಿತ್ತು ಅಷ್ಟು ಹಣ ಡಿಬಿಟಿ ಮುಖಾಂತರ ಬ್ಯಾಂಕಿಗೆ ತಲುಪಿ ಆಗಿದೆ. Even the family members were not aware when the money has come, how much money has come, except ಯಜಮಾಂತಿ ಒಬ್ಬರನ್ನ ಬಿಟ್ರೆ, ಯಾರು ಅಕೌಂಟ್ ಹೊಡೆದ್ರು ಅವ್ರನ್ನ ಬಿಟ್ರೆ ಯಾರಿಗೂ ಗೊತ್ತ ಆಗ್ಲಿಲ್ಲ. ಅಂದ್ರೆ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಒಂದು ಯೋಜನೆ, ಕ್ರಾಂತಿಕಾರಕ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಿದ್ವಿ. ಒಂದನ್ನ ನಾವು ಗಮನಿಸಬೇಕು. ನಮ್ಮ ರಾಜ್ಯದ ಇತಿಹಾಸ ಮಾತ್ರವಲ್ಲ, ರಾಷ್ಟ್ರದ ಇತಿಹಾಸದೊಳಗಡೆ, ನಮ್ಮ ಆಡಳಿತ ಇತಿಹಾಸದೊಳಗೆ, ಅಡ್ಮಿನಿಸ್ಟ್ರೇಟಿವ್ ಹಿಸ್ಟ್ರಿ ಆಫ್ ಅವರ್ ಗವರ್ನೆನ್ಸ್, any government, they were not able to reach even 65-70-75%. ಒಂದು ರಾಜೀವ್ ಗಾಂಧಿ ಅವರು ಪಾರ್ಲಿಮೆಂಟ್ ಹೇಳಿದ್ದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ನಾವು ಒಂದು ವೇಳೆ ಅಭಿವೃದ್ಧಿಗಾಗಿ ಅಥವಾ ಜನರ ಕಲ್ಯಾಣಕ್ಕಾಗಿ ₹1 ನಾವು ಬಿಡುಗಡೆ ಮಾಡಿದರೆ ಆ ರೂಪಾಯಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತಾತ್ಮಕ ಹಣಕಾಸು ಹಾಗೂ ಇಲ್ಲಿರ್ತಕ್ಕಂಥ ದಲ್ಲಾಳಿಗಳು, ರಾಜಕಾರಣಿಗಳು ಇವ್ರ ಕೈಯಿಂದ ಮುಂದೆ ರಾಜ್ಯಕ್ಕೆ ಹೋಗಿ, ರಾಜ್ಯದಿಂದ ಜಿಲ್ಲೆಗೆ ಹೋಗಿ, ಜಿಲ್ಲೆಯಿಂದ ತಾಲೂಕಿಗೆ ಹೋಗಿ ಅದು ಜನರಿಗೆ, ಯೋಗ್ಯರಿಗೆ, ಪ್ರಯೋಜನದಾರರಿಗೆ ಮುಟ್ಟುವುದರೊಳಗೆ ₹1 ಸೊರಗಿ ಅದು ಸೋರಿ 16 ಪೈಸೆ ಆಗುತ್ತಿತ್ತು. ಅಂದ್ರೆ 84 ಪೈಸೆ ಸೋರಿಕೆ ಆಗ್ತಿತ್ತು. ಅಥವಾ ಆಡಳಿತಾತ್ಮಕ ವೆಚ್ಚ, ಮತ್ತೊಂದು ವೆಚ್ಚ ದಲ್ಲಾಳಿಗಳು ಇವ್ರ ಕೈ ಸೇರ್ತು. ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಯೋಜನೆ ಒಳಗೆ 100% ನಾವು ಪ್ರಯೋಜನದಾರನ ಮುಟ್ತಾ ಇದ್ದೀವಿ.